ಮಹಾ ಮತದಾನದ ದಿನ ಇವಿಎಂಗಳು ಕೈ ಕೊಡ್ತಾ ಇವೆ. ಸಿಂಧನೂರಿನಲ್ಲೂ ಕೂಡ ಇವಿಎಂ ಕೈ ಕೊಟ್ಟಿದೆ. 8 ಗಂಟೆಯಾದರೂ ಮತದಾನ ಆರಂಭ ಆಗಿರಲಿಲ್ಲ. ಮತಗಟ್ಟೆ ಮುಂದೆ ಕಾದು ಕುಳಿತಿದ್ದಾರೆ ಮತದಾರರು. ಸಿಂಧನೂರು ತಾಲೂಕಿನ ಕಲ್ಮಂಗಿ ಮತಗಟ್ಟೆಯಲ್ಲಿ ಮತಯಂತ್ರ ಕೈ ಕೊಟ್ಟಿದೆ. ಆ ಮತಯಂತ್ರ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿ. ಕಾದು ಕಾದು ಸುಸ್ತಾಗಿ ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ ಮತದಾರರು. ಸಿಂಧನೂರಿನಲ್ಲಿ ಮತದಾರರು ಮತಗಟ್ಟೆ ಮುಂದೆ ಕಾದು ನಿಂತಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಮತಯಂತ್ರ ಇದುವರೆಗೆ ಸರಿ ಹೋಗಿಲ್ಲ. ಮತ್ತೊಂದು ಕಡೆ ಮತದಾನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಘಟಾನುಘಟಿ ನಾಯಕರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಮತದಾನದ ನಂತರ ಶಾಯಿ ಹಾಕಿರೋ ಬೆರಳನ್ನ ತೋರಿಸಿ ಮತದಾನದ ಸಂದೇಶ ಸಾರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ಬಸವರಾಜ್ ಹೊರಟ್ಟಿ ಬಂದ್ರು, ಸಿದ್ದೇಶ್ವರ್ ಬಂದಿದ್ರು, ಅದನ್ನ ನೀವು ದೃಶ್ಯದಲ್ಲಿ ನೋಡಿದ್ರಿ. ತಾಂತ್ರಿಕ ದೋಷದಿಂದ ಹಲವು ಕಡೆ ರಾಯಚೂರು, ಬಾಗಲಕೋಟೆ, ಕಾರವಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇವಿಎಂ ದೋಷ ಕಂಡು ಬಂದಿದೆ. ಮತಯಂತ್ರ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿ. ಸಾಲುಗಟ್ಟಿ ನಿಂತು ಮತದಾರರು ಬೇಸತ್ತಿದ್ದಾರೆ. ಸಿಂಧನೂರು ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಮತಯಂತ್ರ ಕೈಕೊಟ್ಟಿದೆ. 8 ಗಂಟೆ ಆದರೂ ಕೂಡ ವೋಟಿಂಗ್ ಶುರುವೇ ಆಗಿರಲಿಲ್ಲ. ಕಾದು ಕಾದು ಸುಸ್ತಾಗಿ ಮತದಾರರು ವಾಪಸ್ಸಾಗಿದ್ದಾರೆ. ರಾಯಚೂರಿನ ಸಿಂಧನೂರಿನ ಮತಗಟ್ಟೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಿನ್ನೆನೆ ಅಧಿಕಾರಿಗಳು ಮಸ್ಟರಿಂಗ್ ಕಾರ್ಯ ಮಾಡಿದ್ರು. ಹಿರಿಯರ ಮತದಾನ ಕೂಡ ಆಗ್ತಾ ಇದೆ. ಶತಾಯುಷಿ ಅಜ್ಜಿ, 100 ವರ್ಷ ತುಂಬಿದ ಅಜ್ಜಿ ಬಂದು ಹುಮ್ಮಸ್ಸಿನಲ್ಲಿ ಮತಕೇಂದ್ರಕ್ಕೆ ಬಂದು ಮತದಾನ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮತದಾನದ ಕೇಂದ್ರಗಳಿಗೆ ನೀವು ಬಂದಾಗ ಇಂತಹ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಬಹುದು. 100 ವರ್ಷ ತುಂಬಿದ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಈ ಸರ್. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ನಂಬಿಕೆಗಳಿರ್ತವೆ. ಉಮೇಶ್ ಜಾಧವ್ ಅವರು ವೋಟಿಂಗ್ ಮಾಡಿದ ತಕ್ಷಣ ಹೇಳಿದ್ರು ಇವತ್ತು ಮಂಗಳವಾರ ನನ್ನ ಲಕ್ಕಿ ಡೇ, ಹಾಗಾಗಿ ನಾನು ಗೆಲ್ತೀನಿ ಅಂತ. ಅದು ಅವ್ರವ್ರ ನಂಬಿಕೆ. ಅವ್ರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ವ, ರಾಧಾಕೃಷ್ಣ ಅವ್ರು ನಂಬ್ತಾರೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ. ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಎಲ್ಲ ಅವ್ರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ. ಮಾಡಲಿ, ಅವರಿಗೂ ಒಳ್ಳೇದಾಗಲಿ. ಅದಕ್ಕೆ ನಾವು ಯಾಕೆ ಬೇಡಣ. ಆದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. BJP ಕ್ಯಾಂಡಿಡೇಟ್ ಎಲ್ಲ ಅಲಿಗೇಷನ್ ಮಾಡ್ತಾರೆ. ನೋಡಿ, ಕಳೆದ 1 ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ ಒಂದಲ್ಲ ಎರಡು ಸಮಾವೇಶನೇ. ನಿನ್ನೆ ಬೆಂಗಳೂರಿಂದ ಬಂದು ಮತ ಹಾಕಬೇಕಾಗಿತ್ತು. ಮತ ಹಾಕಿದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಭಾಳಷ್ಟು ಜನ ಬೆಂಗಳೂರಲ್ಲಿ ನಾವು ನೋಡಿದೆ. ಬೆಂಗಳೂರಾಗ ವೋಟಿಂಗ್ ನಡೆದಾಗ ಇದಕ್ಕೆ ನಾನು ತಲೆಯೊಳಗೆ ನನಗೆ ಏನು ಬರೋದಿದೆ ಅಂದರೆ, ಈ ದೇಶದಲ್ಲಿ ಇಲೆಕ್ಷನ್ ಕಮಿಷನರು ಬೇಕಾದಷ್ಟು ಸುಧಾರಣೆ ಮಾಡ್ತಾರೆ. ಕಡ್ಡಾಯ ಮತದಾನ ಯಾಕೆ ಮಾಡಬಾರ್ದು ಅಂತ ನನ್ನ ತಲೆ ಬರೋದು. ಬೆಂಗಳೂರಾಗ ನೋಡಿದ ನಂತರ ಸೂಟಿಯಾಗಿ ಎಲ್ಲರೂ ಎಲ್ಲೇ ಹೋಗಿಬಿಡ್ತಾರೆ. ಇದಾಗಬಾರ್ದು. ಪ್ರತಿಯೊಬ್ಬರು ವೋಟ್ ಹಾಕಿ ಜನಪ್ರತಿನಿಧಿಗಳು ಆರಿಸಿ ಕಳಿಸುವಂಥ ವ್ಯವಸ್ಥೆ ಮಾಡಿ. ಎಷ್ಟೋ ಜನ ಯಾರಿಗೆ ವೋಟ್ ಹಾಕ್ಬೇಕಂತಿರ್ತಾರೆ, ಅವರು ತಪ್ಪಿಸಿದರೆ ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆಗ್ತದೆ. ಆ ರೀತಿ ಆಗಬಾರ್ದು. ಅದಕ್ಕೆ ಈ ನಮ್ಮ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇದ್ದಂಥ ನಮ್ಮ ದೇಶದಲ್ಲಿ ವೋಟಿನ ಮುಖಾಂತರ ಜನಪ್ರತಿನಿಧಿ ಆರಿಸಿ ದೇಶಕ್ಕೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಕಲ್ತವರು ತಿಳಿದವರು ವೋಟ್ ಹಾಕೋದು ಕಡಿಮೆ, ಅದು ತಪ್ಪಬೇಕು. ಸರ್ಕಾರಿ ನೌಕರಿ ಇದ್ದಂಥವ್ರಿಗೆ ಕಡ್ಡಾಯ ವೋಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಅಪೀಲ್ ಮಾಡತ್ತೀನಿ. ನಾನು ಇಲೆಕ್ಷನ್ ಕಮಿಷನ್ ಈ ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ.
ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ 24-25 ಲೋಕಸಭಾ ಸೀಟನ್ನು ಗೆಲ್ಲೋರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ. ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ 25-26 ಸೀಟನ್ನು ಕೊಟ್ಟು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವಂಥದ್ದು ನಮ್ಮ ಸಂಕಲ್ಪ. 14 ಕ್ಷೇತ್ರಗಳಿಗೆ ಮೇ 7ನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿಗೆ ಸಾಥ್, ಮೇ 7ನೇ ತಾರೀಕು ನರೇಂದ್ರ ಮೋದಿಜಿಯವ್ರ ಜೊತೆ ಇರ್ತೇವೆ, ಅವ್ರ ಕೈಯನ್ನು ಬಲಪಡಿಸ್ತೇವೆ. ಈ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರುಳು ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಳೆದ ಬಾರಿ ನಾವು 25 ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ, ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.